ಫ್ರೆಶ್ ಎಳೆ ಬೀನ್ಸ್ ಯಾವಾಗಾದ್ರೂ ತಿಂದಿದ್ದೀರಾ? ಇವತ್ತು ಜೋಳದಲ್ಲಿ ಬಂದಿರೋ ದುಡ್ಡಿದು 2:30 ಈಗ ಕೆಲಸದವ್ರು ಹೋಗ್ತಿದ್ದಾರೆ. ಬೀನ್ಸ್ನೆಲ್ಲ ಈಗ ಲೋಡ್ ಮಾಡ್ತಿದ್ದೀವಿ. ನಮ್ಮ ತೋಟದ ಚೇಪೆಕಾಯಿ ತಿಂದ್ರೆ ನೀವು ಕಳ್ದೋಗಿ ಇನ್ನೂ ಒಂದ್ಸತಿ ಬೇಕು ಅಂತೀರಾ. ನಾನು ಇದು ಚೀಲ ತಗೊಂಡಿರೋದು ಮನೆಗೆ ಅಂತ. ಅವ್ರು ಕಿತ್ತಿರೋ ಜೋಳನ ಇದನ್ನ ಹಾಕ್ಕೊಂತೀನಿ. ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಲ್ಲಿಕಾ ಅಡ್ವೆಂಚರ್ ಚಾನಲ್. ಇವತ್ತು ಸ್ಯಾಟರ್ಡೆ ನೈಟ್. ಲಾಸ್ಟ್ ಟೈಮ್ ಪಾರ್ಟಿ ಮಾಡಿದಾಗ ನಮ್ಮಪ್ಪ ನಮ್ಮಿಬ್ಬರಿಗೂ ಈ ರೂಮ್ ಕೊಟ್ಟಿದ್ರು, ನನಗೂ ಸಂತೋಷಿಗೆ. ತೋಟದಲ್ಲಿರೋ ಮನೆಯಲ್ಲಿ ನಮ್ಮವ್ರಿಗೆ ಈ ರೂಮ್ ಇಷ್ಟ ಆಯ್ತು. ಮತ್ತೆ ಸ್ಯಾಟರ್ಡೆ ನಾವು ಮನೆಗೆ ಬಂದಾಗ ನಾವು ಇಲ್ಲೇ ಬರ್ತೀವಿ, ಇಲ್ಲೇ ಮಲ್ಕೊಂತೀವಿ ಅಂತ ಹೇಳಿದಾಗ ಲಾಸ್ಟ್ ಟೈಮು ನಾವು ಬಾಗ್ಲಾಗಿರಲಿಲ್ಲ. ಸೊ ಇವತ್ತು ಹೇಳ್ಕೊಡ್ತಿದ್ದಾರೆ ಹೀಗೆ ಬಾಗ್ಲಾಗಬೇಕು ಹಿಂದೆಯಿಂದ ಅಂತ. ಈ ತೋಟದ ರೂಮ್ ಯಾರು ಯೂಸ್ ಮಾಡಲ್ಲ, ನಾವು ಸ್ಟೋರ್ ಮಾಡ್ಕೊಂತೀವಿ. ಏನಾದ್ರು ಈ ಭತ್ತ ಮೂಟೆ ಆ ತರದೆಲ್ಲ ಇದು ಸ್ಟೋರ್ ಮಾಡ್ಕೊಳ್ಳೋ ರೂಮ್. ಇದು ಮಾಡಕ್ಕೆ ಅಂತ ಇದು ಯಾವಾಗೋ ಅವಾಗ ಕಟ್ಸಿರೋ ಮನೆ, ಇವಾಗ ಯಾರು ಇರಲ್ಲ. ನಾವು ಮಾರ್ನಿಂಗ್ 8:30 ಎದ್ದು ಬೆಡ್ಶೀಟ್ಸ್ನೆಲ್ಲ ಎತ್ಕೊಂಡು ಹೋಗ್ತಿದ್ದೀವಿ ಈಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ರಿಟರ್ನ್ ಆಗ್ತೀವಿ. ಅಷ್ಟರಲ್ಲಿ ನಮ್ಮಪ್ಪ ಇದಾರ ಇಲ್ವಾ ಅಂತ ನೋಡೋಣ ಅಂತ ಹಂಗೆ ಆಚೆ ಬಂದ್ವಿ. ಮಾರ್ನಿಂಗ್ ಫ್ರೆಶ್ ಗ್ರೀನರಿ ನೋಡಿ. ಮೈ ಫಾರ್ಮ್ ಲ್ಯಾಂಡ್ ಕಾಣಿಸ್ತಿದ್ದೀನ ನಾನು. 8:30 ಆಗೈತೆ, ಇವಾಗ ಎದ್ದಿದ್ದಾರೆ ನಮ್ಮವರು ನೋಡಿ. ಸೋಕ್ಲಕ್ ಎಷ್ಟು ಡಾರ್ಕ್ ಇತ್ತು, ಇವಾಗ ಅಷ್ಟು ಬೆಳಕಾಗಿದೆ. ಬರ್ಡ್ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಇಲ್ಲೇ ಅದೇ ರೂಮು. ಒಳಕ್ಕೆಲ್ಲ ನೋಡಿ ನಮ್ಮಪ್ಪ ನೀರು ಬಿಟ್ಟಿದ್ದಾರೆ. ಇದು ಒಂದು ಡ್ರಿಪ್ಸಲ್ಲಿ ಹೋಗುತ್ತೆ, ಇನ್ನೊಂದು ತುಂತುರು ನೀರಾವರಿ ಅಂತ. ಎರಡರಲ್ಲೂ ಬಿಟ್ಟು ಮತ್ತೆ ಅವ್ರನ್ನ ಮಾನಿಟರ್ ಮಾಡ್ತಿದ್ದಾರೆ, ನೀರು ಕರೆಕ್ಟಾಗಿ ಹೋಗ್ತಿದ್ಯಾ ಇಲ್ವಾ ಅಂತ. ನಾವು ಇವಾಗ ಎದ್ದು ಆಚೆ ಬರ್ತಿದ್ದೀವಿ. ಮದುವೆಗಿಂತ ಮುಂಚೆ ಎಷ್ಟೊತ್ತು ಎದ್ದಿದ್ರೆ ಚೆನ್ನಾಗಿ ಬೈತಿದ್ರು, ಬಟ್ ಮದುವೆ ಆಗಿದೆ ಅಂತ ಏನು ಬೈತಿಲ್ಲ. ಅವ್ರಿಗೆ ವಾಯ್ಸೇ ಬರ್ತಿಲ್ಲ ಏನು ಹೇಳಬೇಕು ಅಂತ, ಯಾಕಂದ್ರೆ ಪ್ಲೇಸ್ ಅಷ್ಟು ಚೆನ್ನಾಗಿ ಇಷ್ಟ ಆಗಿದೆ ಅವ್ರಿಗೆ. ಅದಕ್ಕೆ ಇವರೇ ಹೇಳಿದ್ದು ಇಲ್ಲ ನಾವು ತೋಟದ ಮನೆಯಲ್ಲೇ ಹೋಗಿ ಮಲ್ಕೊಳ್ಳೋಣ ಅಂತ. ಈಗ ಬೆಳಗ್ಗೆ ಎದ್ದು ಆಚೆ ಬರ್ತಿದ್ವಿ. ಕೆಲಸದವ್ರು ಆಲ್ರೆಡಿ ಕರೆಕ್ಟಾಗಿ 6 ಗಂಟೆಗೆ ಬಂದಿದ್ದಾರೆ ನೋಡಿ ಬೀನ್ಸ್ ಕೀಳಕ್ಕೆ. ಇದೇ ಬೀನ್ಸು ಇಲ್ಲಿ ತೋರಿಸ್ತಿದ್ದೀನಿ ಅಲ್ವಾ. ಲಾಸ್ಟ್ ಆ ಮಡಕಿಂದ ಈ ಮಡಕಿಗೆ ಎಂಡ್ ಆಗುತ್ತೆ. ಆಮೇಲೆ ಇವತ್ತು ಜೋಳ ಕೀಳಕ್ಕೂ ಬರ್ತಾರೆ. ಅವರು ಬೆಳಗ್ಗೆನೆ ಬರಬೇಕಿತ್ತು, ಗೊತ್ತಿಲ್ಲ ಅವ್ರು ಬಂದಿಲ್ಲ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ. ಈಗ ನಾವು ಹೋಗ್ತಾ ಇದ್ದೀವಿ ನೋಡ್ಕೊಂಡು. ಬಟ್ ಇಲ್ಲಿ ನೋಡಿ ಅಲ್ಲಿ ಆಲ್ರೆಡಿ ರಾಶಿ ಹಾಕಿದ್ದಾರೆ. ಬೀನ್ಸ್ ಆಲ್ರೆಡಿ ಇಷ್ಟು ಕಿತ್ತಿದ್ದಾರೆ. ಆದರೆ ಬಂದಿರೋದು ಬರೀ 6 ಜನ. ಸಂಡೇ ಅಲ್ವಾ, ಏನೋ ಫೆಸ್ಟಿವಲ್ ಅಂತ ಜಾಸ್ತಿ ಜನ ಬಂದಿಲ್ಲ ನೋಡಿ. ಈ ಲೈಫ್ ಸ್ಟೈಲ್ ಹೀಗಿರುತ್ತೆ. ಬೆಳಿಗ್ಗೆ 6 ಗಂಟೆಗೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೇ ಕೆಲಸಕ್ಕೆ ಏನಕ್ಕೆ ಬೆಳಿಗ್ಗೆನೆ ಬರ್ತಾರೆ ಅಂದರೆ ಮತ್ತೆ ಬಿಸಿಲಾದರೆ ಅವ್ರ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಬೆಳಿಗ್ಗೆನೆ ಬಂದುಬಿಡ್ತಾರೆ. ಟ್ರ್ಯಾಕ್ಟ್ರು ಉಳಿಮೆ ಮಾಡೋಕ್ಕೆ ನೈಟ್ ಇಲ್ಲಿ ಬೈಕ್ ಪಾರ್ಕ್ ಮಾಡಿದ್ವಿ. ಈಗ ಬೆಡ್ಶೀಟ್ಸ್ ಎಲ್ಲ ಹಾಕಿ ಆಚೆ ಹೋಗಿ ಎಷ್ಟು ಜನ ಬಂದಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ. ಸುತ್ತಮುತ್ತ ಮಾರ್ನಿಂಗ್ ವೈಬ್ನ ಅಂತ ಹೋದ್ವಿ ಔಟ್ಸೈಡು. ಕೋಳಿಗಳು ನೋಡಿ, ಕೋಳಿಗಳು ಬೆಳಗ್ಗೆನೆ ಆ ಕಡೆಯಿಂದ ಈ ಕಡೆ ಮತ್ತೆ ಎಲ್ಲ ಆರಾಮಾಗಿ ಕೆಲವೊಂದು ಕುತ್ಕೊಂಡು ಇವರು ಮುಖ ತೊಳ್ಕೊತಿದ್ದಾರೆ ಮಾರ್ನಿಂಗು ಸ್ನಾನಕ್ಕಿಂತ. ಎಷ್ಟೊತ್ತು ಬಂದ್ರಿ ಇವರೆಲ್ಲ? ಅವ್ರು ನನಗೆ ಹೇಳಿದರು ನೈಟು ಬೆಳಿಗ್ಗೆನೇ ಎದ್ದು ನಾನು ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆ ಮಾಡಬೇಕು ಅಂತ. ಈಗ 9 ಗಂಟೆ ಆಗಿದೆ, ಬರ್ತಿದ್ದಾರೆ ನೋಡಿ. ಹೌದಾ? ಹ್ಞೂ ಅಕ್ಕ ಚೆನ್ನಾಗಿದ್ದೀನಿ. ನೀವು? ನಾವು ಚೆನ್ನಾಗಿದ್ದೀರಮ್ಮ. ನಿನ್ನೆ ಬೇಡವಾ ಹಿಡಿಯೋದಾ? ಜಸ್ಟ್ ಇದು ಆಗ್ತಿರೋದು ನೋಡಿ. ಸಾಕ 6 ಜನ ಎಲ್ಲ ಕೀಳ್ತೀರಾ? 2 ದಿನ. ಅವರು ಇವತ್ತು ಫೆಸ್ಟಿವಲ್ ಇರೋದ್ರಿಂದ ನಾನು ಹೋಗಿ ಬೇಗ ಪೂಜೆ ಮಾಡಬೇಕು ಅಂತ ಹೇಳಿ ಬೇಗ ಹೋಗಬೇಕು ಅಂತ. ಅಷ್ಟರಲ್ಲಿ ಒಂದ್ಸತಿ ಸುತ್ತಾಡ್ಕೊಂಬರೋಣ ತೋಟನ ಸುತ್ತಾಡಿದ್ಮೇಲೆ ಮನೆಗೆ ಹೋಗ್ತೀನಿ ಅಂತಂದರು. ಸರಿ ಆಯಿತು, ನಾನು ಮತ್ತೆ ತೋಟ ಹತ್ರನೇ ಬರ್ತೀನಿ ಅಂತಂದೆ. ಇವು ನನಗೆ ಚಿಕ್ಕ ವಯಸ್ಸಿಂದ ರೂಢಿ ಆಗಿರೋದ್ರಿಂದ ಅವ್ರಿಗೆ ತೋಟದ ಕಡೆ ಝೀರೋ ನಾಲೆಜ್ ಇದೆ. ನಮ್ಮವ್ರು ಏನು ಹೇಳ್ತಿದ್ದಾರೆ ಗೊತ್ತಾ, ಇದೆಲ್ಲ ನಿನ್ನೆ ಹಾಕಿದ್ದ ಇಲ್ಲ ಇವತ್ತು ಹಾಕಿದ್ದ ಅಂತ ಹೇಳ್ತಿದ್ದಾರೆ. ಇವತ್ತು ಕಲ್ಟಿವೇಟ್ ಮಾಡೋಕ್ಕಾಗುತ್ತಾ? ಅವ್ರಿಗೇನು ನಾಲೆಜ್ ಇಲ್ಲ ಇದ್ರ ಬಗ್ಗೆ. ಇವ್ರು ನಮ್ಮವ್ರು ಕೇಳ್ತಿದ್ದಾರೆ ಇದೆ ಈ ಗಿಡಗಳೆಲ್ಲ ನೆನ್ನೆ ಹಾಕಿದ್ದ ಅಂತ. ಇದು ಬೀನ್ಸ್ ಗಿಡಗಳೇ, ನೆನ್ನೆ ಹಾಕಿದ್ರೆ ಇವತ್ತೇನಕ್ಕೆ ಈ ಥರ ಫ್ರೆಶ್ ಆಗಿರುತ್ತೆ. ಅದೆಲ್ಲ ಚಿಕ್ಕ ಮರಿ ಇದ್ದಾಗ ನಾವು ತಗೊಂಬಂದಿರೋದು. ಸೇ ಹೌ ಯು ಫೀಲಿಂಗ್? ಸೇ ಲೌಡ್ಲಿ. ಚೇಪೆಕಾಯಿ ನೋಡಿ ಈಗ ಎಲ್ಲ ಒಣಗೋಗಿದೆ. ಪಕ್ಷಿಗಳ ಸೌಂಡ್ ಕೇಳಿಸುತ್ತೆ ಅಲ್ವಾ. ಇಫ್ ಯು ಗೋ ಲಾಸ್ಟ್ ದೇರ್ ಇಸ್ ಒನ್ ಹೌಸ್. ದಟ್ ಹೌಸ್ ವಿ ಸ್ಟೇಡ್ 5 years. ಕುರಿ, ಹಾಯ್ ಕುರಿ. ಎಲ್ಲ ಸರ್ ಚೆನ್ನಾಗಿದ್ದೀರಾ? ಯಾಕೆ ಸೈಲೆಂಟ್ ಆಗಿದ್ದೀರಾ? ಮಾತಾಡಿ. ಓಹೋ, ಇಲ್ಲಿ ಏನೋ ಕೋಪದಲ್ಲಿ ನೋಡ್ತಾರೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಇವೆಲ್ಲ ಮನೆ ಐಟಮ್ಸ್ಗೆ. ಹಿಯರ್ ಮೈ ಹಸ್ಬೆಂಡ್
ನೋಡಿ ನಮ್ಮಪ್ಪ ಬಂದರು, ಆ ಕಡೆ ಎಲ್ಲ ಕೆಲಸದವ್ರು ಆಲ್ರೆಡಿ ಆ ಕಡೆ ಬೀನ್ಸ್ ಕಿತ್ತಿದ್ದಾರೆ. ಸೊ ಅದನ್ನ ನೋಡ್ತಿದ್ದಾರೆ ಕರೆಕ್ಟಾಗಿ ಕಿತ್ತಿದ್ದಾರಾ ಇಲ್ವಾ ಅಂತ. ಆಮೇಲೆ ಜೋಳದ ಹತ್ರ ಬಂದರೆ ನಾವು ಬೈಕಿಲ್ಲಿ ಪಾರ್ಕ್ ಮಾಡಿದ್ವಿ ನೈಟು. ಏನಾದರೂ ಸೌಂಡ್ ಬಂದರೆ ಸಾಕು, ಕುರಿಗಳು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತವೆ. ಏಯ್ ಶ ಏಯ್, ಇಷ್ಟು ಬೀನ್ಸ್ ಆಗಿದೆ ನೋಡಿ, ಕಿಳಿತಾನೆ ಇದ್ದಾರೆ. ನಾವು ಹೊರಟ್ವಿ, ನಾವು ಬೆಡ್ಶೀಟ್ಸ್ ಎತ್ಕೊಂಡು ಹೋಗ್ತಾ ಇದ್ವಿ ನೋಡಿ. 2 ಬೆಡ್ಶೀಟ್ಸ್ ತಂದಿದ್ವಿ. ಇಲ್ಲಿ ಜೋಳ ಹಾಕಿದ್ದಾರೆ, ಇದು ಚಿಕ್ಕ ಜೋಳ, ಇದು ನೋಡಿ ಸ್ವಲ್ಪ ಗ್ರೋತ್ ಆಗಿದೆ. ಕೆಳಗಡೆ ಡ್ರಿಪ್ಸು ಮತ್ತು ತುಂತುರು ನೀರಾವರಿ. ಇದೆಲ್ಲ ಯಾವಾಗ ಇದೆಲ್ಲ ಹಾಕೋವಾಗ ಹೇಳಿದ್ರು, ಬಟ್ ನನಗೆ ಕೆಲಸ ಇತ್ತು, ಅವಾಗ ಬಂದು ವಿಡಿಯೋ ಮಾಡೋಕ್ಕಾಗಿಲ್ಲ. ಚೆನ್ನಾಗಿರುತ್ತೆ. ವಾವ್, ಇದು ಸೀಮೆ ಹುಲ್ಲು ಅಂತೀವಲ್ವ ಇದಕ್ಕೆ. ಡ್ರಿಪ್ಸ್ ನೀರಿದು. ಫ್ರೆಶ್ ಆಗಿ ಚೆನ್ನಾಗಿದೆ. ಮತ್ತು ಇಲ್ಲಿ ನನ್ನ ತಮ್ಮ ನಮ್ಮಪ್ಪ ಅವರು ಕೆಲಸ ಮಾಡ್ತಿದ್ರು. ಅಮ್ಮ ಕೆಲಸ ಮಾಡ್ತಿದ್ದಾನೆ, ಬಟ್ ಆದರೂ ಕೆಲಸ ಸರಿಯಾಗಿ ಕಲ್ತಿಲ್ಲ ಅಂದ್ಬಿಟ್ಟು ನಮ್ಮಪ್ಪ ಬೈದು ಇಡ್ತಿದ್ರು. ಆಮೇಲೆ ಇಲ್ಲಿ ನೋಡಿ, ಇದನ್ನ ಒಳಗಡೆ ಹಾಕಿ ಪ್ರೆಸ್ ಮಾಡಬೇಕು. KG ಲೆಕ್ಕ ಇದು ಸೇಲ್ ಮಾಡೋದು ನಾವು. ಅದು ಮಾರ್ಕೆಟ್ಗೆ ಎತ್ಕೊಂಡೋಗಿ ಸೇಲ್ ಮಾಡ್ತೀವಿ. ನೋಡಿ ಅವ್ನು ಕರೆಕ್ಟಾಗಿ ಪ್ರೆಸ್ ಮಾಡ್ತಿಲ್ಲ ಅಂತ ಚೆನ್ನಾಗಿ ಬೈತಿದ್ರು. ಅದಾದಮೇಲೆ ಮೇಲೆ ಕೆಲವೊಂದು ಫ್ರೆಶ್ ಆಗಿರೋ ಲೀವ್ಸ್ ಈ ಥರ ಹಾಕ್ತೀವಲ್ವ, ಅದನ್ನ ತೊಗೊಂಡು ಬಾ ಅಂತಂದರೆ ಅದು 2 ಮೂಟೆಗೆ ಆಗಷ್ಟೇ ತಂದಿದ್ದಾನೆ. ನಮ್ಮಪ್ಪ ಹೋಗ್ತಿದ್ದಾರೆ. ಸೊ ಈಗ ಬೀನ್ಸ್ ಕೀಳಿದ್ದಾಯಿತು. ಬೀನ್ಸ್ ಕೀಳೋಕ್ಕೆ ನಮ್ಮೂರವರೇ ಬಂದಿದ್ದು. ಅವ್ರ ಕೆಲಸ ಆಯಿತು, ಅವರು ಹೋಗ್ತಾರೆ 2 ಗಂಟೆಗೆ. ಇವರು ಜಸ್ಟ್ ಒಂದು ಗಂಟೆಗೆ ಬಂದರು ಜೋಳ ಸ್ವೀಟ್ ಕಾರ್ನ್ ಕೀಳೋಕ್ಕೆ. ಅವರು ಮಾರ್ನಿಂಗೇ ಬರ್ತೀನಿ ಅಂತ ಹೇಳಿದ್ರಂತೆ, ಮಾರ್ನಿಂಗ್ ಬಂದಿಲ್ಲ. ಅವರೆಲ್ಲ ಬೇರೆ ಕಡೆ ಹೋಗಿ ಈಗ ಬಂದಿದ್ದಾರೆ. ಸೊ ನಿನ್ನೆ ಒಂದಷ್ಟು ಕಿತ್ತಿದ್ದಾರೆ, ಒಂದಷ್ಟು ಆಲ್ರೆಡಿ 2-3 ಟ್ರಿಪ್ ಆಗಿದೆ. ಇವತ್ತು ಸಂಡೇ ನನ್ನ ವೀಕ್ ಆಫ್ ಇರೋದ್ರಿಂದ ಸೊ ನಾನಿಲ್ಲಿ ಬಂದು ಇದು ಚೀಲ ತೊಗೊಂಡಿರೋದು ಮನೆಗೆ ಅಂತ. ಅವ್ರು ಕಿತ್ತಿರೋ ಜೋಳನ ಇದನ್ನ ಹಾಕ್ಕೊತೀನಿ, ಹಂಗೆ ಹಸ್ಬೆಂಡ್ ಮನೆಗೂ ಎತ್ಕೊಂಡು ಹೋಗ್ತೀನಿ. ನೋಡಿ ತುಂಬಿಸ್ತಿದ್ದಾರೆ, ಕೀಳ್ತಿದ್ದಾರೆ. ಜೋಳ ಕೀಳಕ್ಕೆ ಬಂದಿದ್ದು ಪಕ್ಕದೂರವರು. ಇವ್ರಿಗೆ ಕನ್ನಡ ಬರಲ್ಲ, ಬರೀ ಹಿಂದಿ ಮಾತಾಡ್ತಿದ್ರು. ಅಕ್ಕ ತುಂಬ ಸ್ಪೀಡಾಗಿ ಜೋಳ ಕೀಳ್ತಿದ್ರು. ಆದ್ರೂ ನಿನ್ನೆ ಮೊನ್ನೆ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಬಟ್ ಇವತ್ತು ಸ್ವಲ್ಪ ಹಂಗೆ ಇತ್ತು, ಅದನ್ನ ಅಷ್ಟೇ ಕೀಳಕ್ಕೆ ಬಂದಿರೋದು. ಒಂದು 3 ಡೇ ಅಂತೀವಲ್ವಾ, ಇವತ್ತಿನ ಡೇ ಹೀಗಿತ್ತು. ನಾನು ತೋಟದಲ್ಲಿ ಕೆಲಸ ಮಾಡಿದೆ. ಅಟ್ ಎ ಟೈಮ್ ಈ ಕಡೆ ಬೀನ್ಸ್ ಕೀಳಕ್ಕೂ ಬಂದಿದ್ರು, ಜೋಳ ಕಿತ್ಕೊಳ್ಳೋಕ್ಕೂ ಬಂದಿದ್ರು. ಮೂಟೆಗೆ ಹಾಕೋಣ ಅಂತಂದರೆ ನಾನು ಕರೆಕ್ಟಾಗಿ ಇಟ್ಕೊಳ್ಳೋಕೆ ಬಂದಿಲ್ಲ, ಅದಕ್ಕೆ ಆಚೆ ಬಿತ್ತು. ಪಾಪ ಎತ್ತಾಕ್ತಿದ್ದಾರೆ. ಆಮೇಲೆ ಮೂಟೆ ಎತ್ಕೊಂಡು ಹೋಗ್ಬೇಕಾಗಲ್ಲ ಅಂತ ನನ್ನ ತಮ್ಮ ಬಂದ ಎತ್ಕೊಂಡು ಹೋಗೋಕ್ಕೆ. ಏನು ಮಾಡ್ತಿದ್ದಾರೆ ಹಂಗೆ ಅಂತ. ಅದೇ ಮೂಟೆ ಅಲ್ಲೇ ಇಟ್ಟಿದ್ದೀನಿ, ಎತ್ಕೊಂಡು ಬಾ ಅಂತ. ಇನ್ನ ಬೇಕಾ ಮನೆಗೆ? ಬೇಕಂದ್ರೆ ಹಾಕ್ಸ್ಕೋ. ಓಕೆ, ಇದು ಬುಲೆರನ ಟಾಪ್ ಅಂಡ್ ಮಾಡೆಲ್ ಅಂತನಾ? ಓಕೆ, ಮದು ಎತ್ಕೊಂಬಾ. ಇದು ಚೇಪೆಕಾಯಿ ತೋಟ ಸೀಸನ್ ವೈಸ್ ಚೆನ್ನಾಗಿ ಬಿಡುತ್ತೆ. ಇದು ನೋಡಿ, ಇಲ್ಲಿ ಚೆನ್ನಾಗೈತೆ. ನಿಮ್ಮ ತೋಟದ ಚೇಪೆಕಾಯಿ ತಿಂದರೆ ನೀವು ಕಳೆದೋಗಿ ಇನ್ನೂ ಒಂದ್ಸತಿ ಬೇಕು ಅಂತೀರಾ, ಅಷ್ಟು ಚೆನ್ನಾಗಿರುತ್ತೆ ಚೇಪೆಕಾಯಿ. ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತಿದೆ? ಇಷ್ಟ ಆಗ್ತಿದೆಯಾ ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಇಗ್ನೋರ್ ಮಾಡಬೇಡಿ. ಇದು ಮಷಿನ್ ಮನೆ ಅಂತೀವಿ. ಸೊ ಪ್ರತಿಯೊಂದು ಮಷಿನ್ಸು ಎಲ್ಲ ಇಲ್ಲಿ ಸ್ಟೋರ್ ಮಾಡಿರ್ತೀವಿ. ಈ ಮನೆಯಲ್ಲ ಹಳೇ ಕಾಲದ್ದು. ಅವಾಗ ಯಾವಾಗೋ ನಾನು 5th ಸ್ಟ್ಯಾಂಡರ್ಡಲ್ಲಿದ್ದಾಗ ಇದು ಆ ಕಲ್ಲಿಂದು. ನೋಡಿ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಇಲ್ಲಿ ಕೋಳಿಗಳನ್ನ ಓಡಿಸ್ತಿದ್ದಾರೆ, ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ವಾಕಿಂಗ್ ಮಾಡಲಿ ಅಂತ. ಕುರಿಗಳಿಗೆ ಮೇವು ಹಾಕಕ್ಕೆ ಬಂದ್ವಿ. ಕುರಿಗಳಿಗೆ ಮೇವು ಆಲ್ರೆಡಿ ಜಾಸ್ತಿ ಆಗಿದೆ. ಅದಾದಮೇಲೆ ಇಲ್ಲಿದೆ ನೋಡಿ, ಇದು ಹುರುಳಿಕಾಳು. ಜೋಳ ಮೂಟೆನ ಎತ್ಕೊಂಡ್ಬಂದು ರೆಸ್ಟ್ ತೊಗೊತಿದ್ದಾನೆ. ರೆಸ್ಟ್ ತೊಗೊಳಕ್ಕೆ ಟೈಮ್ ಇರಲ್ಲ, ಆದರೂ ತೊಗೊತಿದ್ದಾನೆ. ಮತ್ತು ಈಗ ಬಿಡಬೇಕು ಜೋಳ ಎಲ್ಲ ಕಂಪ್ಲೀಟ್ ಆದಮೇಲೆ ಅಲ್ಲಿ KG ಲೆಕ್ಕ ಸೇಲ್ ಮಾಡೋಕ್ಕೆ ಹಂಗೆ ಬುಲೆರದಲ್ಲಿ ಹೋಗ್ತಾರೆ. ಆವಾಗ ಇವನು ಅದರಿಂದನೇ ಹೋಗ್ಬಿಟ್ಟು ಅಲ್ಲೇ ಸೇಲ್ ಎಲ್ಲ ಮಾಡಿ 10-20 ಜನ ಮಾಡೋ ಕೆಲಸ ಇದೆ. ಆದರೆ 2-3 ಆಗಲ್ಲ, ಆದ್ರೂ ಮೇಂಟೈನ್ ಮಾಡ್ತಿದ್ದಾರೆ. ಇವನು ಜೋಳನ ಮಾರ್ಕೆಟ್ಗೆ ಎತ್ಕೊಂಡು ಹೋಗಿ ಅಲ್ಲಿ ಸೇಲ್ ಮಾಡಿ ಬರಬೇಕು. ಆಮೇಲೆ ಇದು ಅಷ್ಟೇ, ಬೀನ್ಸನ್ನು ಮಾರ್ಕೆಟ್ಗೆ ಎತ್ಕೊಂಡೋಗಿ ಅದು ಸೇಲ್ ಮಾಡಿ ತೊಗೊಂಬರ್ತಾರೆ.
ಸೊ ಫಸ್ಟು ಜೋಳ ಆಗೋಗುತ್ತೆ, ಸ್ವಲ್ಪ ಇತ್ತು, ಅದನ್ನ ಬೇಗ ಖಾಲಿ ಮಾಡಿಬಿಟ್ಟು ನೋಡಿ ಇವ್ರು ಹೋಗ್ತಿದ್ದಾರೆ ಇವಾಗ. ಅವ್ರ ಹಿಂದೆನೇ ಹೋಗ್ಬಿಟ್ಟು ಸೇಲ್ ಮಾಡ್ಕೊಂಡು ಬರ್ತಾನೆ. ಇವಾಗ ಹಂಗೆ ಇದು ನಮ್ಮ ಬುಲೆರ, ನಾನು ಲಾಸ್ಟ್ ವೀಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ತುಂಬ ಸತಿ. ಇದರಲ್ಲಿ ಬೀನ್ಸ್ ತೊಗೊಂಡು ಹೋಗ್ತಿದ್ದೀವಿ. ಇದನ್ನ ಬೀನ್ಸ್ ತೊಗೊಂಡು ಮಾರ್ಕೆಟ್ಗೆ ಎತ್ಕೊಂಡು ಆಗ್ಬಿಟ್ಟು ಬರ್ತಾನೆ. ನಮ್ಮಪ್ಪ ಹೇಳಿದ್ರು ನೀನು ಹೋಗೋ ಜೊತೆಯಲ್ಲಿ ಅಂತ. ಗೂಬೆನ್ ನನ್ನ ತಮ್ಮ ಕರ್ಕೊಂಡೋಗಿಲ್ಲ. ಇಲ್ಲಿ ಆಲ್ಮೋಸ್ಟ್ 2 o'clock ಆಯಿತು. ಬಟ್ ಆದ್ರೂ 6 ಮೂಟೆ ಆಗಿ ಇನ್ನು 7th ಮೂಟೆ ಕರೆಕ್ಟಾಗಿ ಪ್ರಾಪರಾಗಿ ತುಂಬಕ್ಕಾಗ್ತಿಲ್ಲ. ಅಲ್ಲಿ ಆಲ್ರೆಡಿ ಕೆಲಸದವ್ರು 2 o'clock ಆಯಿತು ಹೋಗ್ತೀವಿ ಅಂತಿದ್ರು. ಆದರೂ ನಮ್ಮ ಹಬ್ಬ ಇನ್ನೊಂದು ಸ್ವಲ್ಪ ಇದೆ, ಅದು ಅರ್ಧ ಆಗಿದೆ ಅಲ್ವಾ, ಇನ್ನು ಅದು ಫುಲ್ ಆಗೋಷ್ಟು ಕಿತ್ಕೊಂಬನ್ನಿ ಅಂತ ಹೇಳಿದರು. ಅದು ಆಗಿ ಎಲ್ಲ ತುಂಬಿಸಿ ಇನ್ನು ಇದಕ್ಕೆಲ್ಲ ಲೋಡ್ ಮಾಡ್ತಿದ್ದಾರೆ. ಅವ್ರು ನೋಡಿ ರೆಡಿ ಆಗ್ತಿದ್ದಾರೆ ಬರೋಕ್ಕೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಫೀಡ್ಬ್ಯಾಕ್ ಕೊಡಿ ಹೇಗಿದೆ ಅಂತ ಕಂಪ್ಲೀಟ್ ವಿಡಿಯೋ. ಸೊ ಇದು ಕಂಪ್ಲೀಟಾಗಿ ನಾಳೆ ಆಗುತ್ತೆ. ಈ ಥರ ಎಳೆ ಬೀನ್ಸ್ ಕಿತ್ಕೊಂಡು ಯಾರು ತಿಂದಿದ್ದೀರಾ? ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ, ಆಮೇಲೆ ಹೆಲ್ತಿ ಕೂಡ ಈ ಥರ ತಿಂದರೆ. ನಾನು ಬರೋ ಟೈಮಲ್ಲಿ ಯಾವಾಗೂ ಎಂಟಿ ಇರುತ್ತೆ, ಬಟ್ ಈ ಟೈಮಲ್ಲಿ ತುಂಬ ಹಸಿರಾಗಿ ಬೀನ್ಸು ಮತ್ತು ಜೋಳ 2 ಕೀಳ್ತಿದ್ದಾರೆ. ಕೆಲಸದವ್ರು ಇದ್ದಾರೆ, ಸೊ ಜನ ಇದ್ದಾರೆ ತೋಟದಲ್ಲಿ ಅಂದ್ಕೊಂಡು. ಮತ್ತು ಇಲ್ಲಿ ನೋಡಿ ಮಾವಿನ ಮರದಲ್ಲಿ ಹೂವು ಬಿಟ್ಟಿದೆ. ಮಾವಿನಕಾಯಿ ಸೀಸನ್ನೂ ಬರ್ತಿದೆ, ಚೆನ್ನಾಗಿದೆ. ಮತ್ತು ಹತ್ತಿಕಾಯಿನೂ ಜಾಸ್ತಿ ಇದೆ. ಇವರು ನೋಡಿ ಸ್ಟಾರ್ಟ್ ಮಾಡಿಕೊಂಡ್ರು ಮನೆಗೆ ಹೋಗೋಕ್ಕೆ. ಕರೆಕ್ಟಾಗಿ ಈಗ 2:30 ಆಗಿದೆ. ಅವ್ರು ಹೋಗಬೇಕು ಅಂತಂದರೆ ಮನೆಗಳಿಗೆ 4-5 kg ಎತ್ಕೊಂಡು ಹೋಗ್ತಾರೆ ಯಾವಾಗಲೂ ಬಂದ್ರೂ. ಯಾಕಂದರೆ ತೋಟಕ್ಕೆ ನಾವು ಯಾರಾದರೂ ಬರಲಿ ಕೆಲಸಕ್ಕೆ ಅವ್ರಿಗೆ ಕೊಡಲೇಬೇಕು, ಹಂಗೆ ಹೋಗಲ್ಲ ಯಾರೂ ಅಷ್ಟೇ. ಅದಾದಮೇಲೆ ನೋಡಿ ಲೋಡ್ ಕರೆಕ್ಟಾಗಿ 6 ಮೂಟೆ, 7th ಮೂಟೆ ಫುಲ್ ಕಂಪ್ಲೀಟ್ ಆಗಿಲ್ಲ, ಅದು 67 kg ಬಂತಂತೆ. ಬೇರೆ ಮೂಟೆಗಳು 87, 78, 89 ಆ ಥರ ಬಂದಿದೆ. ಸೊ ಇದ್ರದ್ದು ನಮ್ಮ ತಮ್ಮ ಲೆಕ್ಕ ಹಾಕ್ಕೊಂಡು ಬಂದಿದ್ದಾನೆ ಮಾರ್ಕೆಟಿಂದ. ನನ್ನನ್ನು ಕರ್ಕೊಂಡೋಗು ಅಂತಂದರೆ ಕರ್ಕೊಂಡೋಗಿಲ್ಲ. ಅಲ್ಲಿ ಮಾರ್ಕೆಟಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಬೇಡ ಅಂತಂದ್ಬಿಟ್ಟು. ಒಂದು ಮಾರ್ಕೆಟ್ಗೆ ಹೋಗ್ತೀವಲ್ವ, ಇದನ್ನೆಲ್ಲ ತಗೊಂಡು ಒಂದೊಂದು ದಿನ ಒಂದೊಂದು ರೇಟ್ ಇರುತ್ತೆ. ಸೊ ಒಂದಿನ ಲಾಸ್, ಒಂದಿನ ಹೈ, ಆ ಥರ ಬೆಳೀತಾ ಇರುತ್ತೆ. ಆದರೆ ನಮ್ಮ ಬೀನ್ಸು ತುಂಬ ಚೆನ್ನಾಗಿದೆ, ಅವು ಕೊಡಲೇಬೇಕು. ಬಟ್ ಆದ್ರೂ ಟೋಟಲ್ಲು 574 kg ಆಗಿದೆ. 574ಅಲ್ಲಿ -40 ಮಾಡ್ತಾರೆ. 40 kg ಅನ್ನೋದು ಅವ್ರಿಗೆ ಫ್ರೀಯಾಗಿ ಕೊಡಬೇಕು. ಜೋಳದ್ದು ಮಾರ್ಕೆಟ್ಗೆ ಹೋಗಿ ಅದೆಲ್ಲ ಕ್ಯಾಶ್ ತಗೊಂಡು ನನ್ನ ತಮ್ಮ ಬಂದಮೇಲೆ ಅವನು ಜಾಯ್ನ್ ಆದ. ಈ ಮೂಟೆಗಳನ್ನೆಲ್ಲ ಎತ್ತಿ ಕ್ಲೀನಾಗಿ ಜೋಡ್ಸೋಕ್ಕೆ ಸ್ವಲ್ಪ ಈಸಿ ಆಯಿತು. ಇದು ಬ್ಯುಸಿ ಲೈಫ್ ಅಂದರೆ ಈ ಥರ ಇರುತ್ತೆ. ಮತ್ತು ಯಾವಾಗೂ ನಾವು ಎಷ್ಟು 1 ಲಕ್ಷ ಹಾಕಿದ್ದೀವಿ ಅಂತಂದರೆ ನಮ್ಗೆ 1 ಲಕ್ಷ ರಿಟರ್ನ್ ಆಗುತ್ತೆ ಅನ್ನೋದು ನಾವು ಸುಳ್ಳು. ಯಾಕಂದರೆ ನಮ್ಮಪ್ಪ ಗೊತ್ತಿರೋದು ಬರೀ ವ್ಯವಸಾಯ, ಈ ಥರ ಫಾರ್ಮಿಂಗ್ ಮಾಡೋದು. ಸೊ ಅವರು ಇನ್ವೆಸ್ಟ್ ಮಾಡ್ತಾರೆ ಮತ್ತು ಪ್ರಾಫಿಟ್ ಬರುತ್ತೆ. ಒಂದೊಂದು ದಿನ ಪ್ರಾಫಿಟ್ ಬರಲ್ಲ. ಆದ್ರೂ ಅವ್ರಿಗೆ ಅದೇ ಗೊತ್ತು. ಈಗ ಹೇಗೆ ಬೀನ್ಸ್ ಒಂದು ಹಾಕಿದ್ದಾರೆ ಮತ್ತು ಜೋಳ ಹಾಕಿದ್ದಾರೆ. ಸೊ ಪ್ರತಿಯೊಂದು ಅದೇ ಥರ ಆಪ್ಷನಲ್ ಒಂದು ಹಾಕ್ತಾ ಇರ್ತಾರೆ. ಆಮೇಲೆ ಕೆಲವೊಂದು ಟೈಮು 1 ವರ್ಷ ಹಾಕೋದೇ ಇಲ್ಲ, ರೆಸ್ಟ್ ಮಾಡಿಬಿಡ್ತಾರೆ. ಸೊ ಮಾವಿನಕಾಯಿ ಬರ್ತಿದೆ ಅಲ್ವಾ, ಆ ಮಾವಿನಕಾಯಿ ಒಳಗಡೆ ಹುಳ್ಳಿಕಾಳು ಹಾಕಿದ್ರು. ಫಸ್ಟು ಹುಳ್ಳಿಕಾಳು ಜಸ್ಟ್ 2 ತಿಂಗಳಾಯಿತು ಕಂಪ್ಲೀಟಾಗಿ. ಆ ಹುಳ್ಳಿಕಾಳು ಹೊಟ್ಟನ್ನು ನಾವು ಕುರಿಗಳಿಗೆ ಯೂಸ್ ಮಾಡ್ತೀವಿ. ಕುರಿ ಮತ್ತು ಕೋಳಿಗಳು ಕೆಳಗಡೆ ಹುಳ್ಳಿಕಾಳನ್ನು ಹಾಯ್ಕೊಂಡು ತಿನ್ನುತ್ತೆ. ಮತ್ತು ಹುಳ್ಳಿಕಾಳನ್ನ ನಾವು ಸೇಲ್ ಮಾಡ್ಕೊತೀವಿ, ಮನೆಗೂ ಯೂಸ್ ಮಾಡ್ತೀವಿ. ಸೊ ಆಲ್ಮೋಸ್ಟು ಆರ್ಗ್ಯಾನಿಕ್ ಫುಡ್ನ ನಾವು ಬೆಳಿತೀವಿ, ಆರ್ಗ್ಯಾನಿಕ್ ಫುಡ್ನ ತಿಂತೀವಿ. ಬಟ್ ಆದ್ರೂ ಇವಾಗಿನ ಕಾಲಕ್ಕೆ ಯಾವ ಫುಡ್ ಏನು ತಿಂದ್ರೂ ಅದು ಆರ್ಗ್ಯಾನಿಕ್ಕಾಗೇ ಇರಲ್ಲ. ಬಟ್ ಆದ್ರೂ ಟ್ರೈ ಮಾಡ್ತಿದ್ದೀವಿ ಆದಷ್ಟು ಆರ್ಗ್ಯಾನಿಕ್ ಫುಡ್ನ ಬೆಳೆಸಿ ಎಲ್ಲರಿಗೂ ಕೊಡೋಕ್ಕೆ. ಒಂದು ಮನೆಗೆ ಅಂತ ತೋಟದಲ್ಲಿ ಒಂದೊಂದು ಎಡೆ ನಾವು ಬೆಳೆಸ್ಕೊತೀವಿ. ಏನೇ ಆಗಲಿ, ಮೆಣಸಿನ್ಕಾಯಿ ಆಗಲಿ, ಸೋರೆಕಾಯಿ, ಬೀರೆಕಾಯಿ, ಇಲ್ಲ ಬದನೆಕಾಯಿ, ಟೊಮೆಟೊ, ಈ ಥರ ಮನೆಗೆ ಕೆಲವೊಂದು ವೆಜಿಟೇಬಲ್ಸು ನಾವು ಬೆಳ್ಕೊತೀವಿ. ಇಲ್ಲಿ ಜೋಳನ ತೂಕ ಎಲ್ಲ ಹಾಕಿ ಬಂದು ಈಗ ಅಮೌಂಟ್ ಕೊಡ್ತಿದ್ದಾರೆ. ದುಡ್ಡು ತುಂಬ ಕಮ್ಮಿ ಇದೆ ಅಲ್ವಾ. ಜಾಸ್ತಿ ಅಂದರೆ ಕಾಳುಗಳನ್ನ ನಾವು ಬೈ ಮಾಡೋದು ಔಟ್ ಸೈಡು, ಕಾಳು ಮತ್ತು ಸ್ಪೈಸಸ್ಸು ಆ ಥರ. ಲ್ಯಾಗ್ ಅನ್ನಿಸ್ತಿದೆ ಅಲ್ವಾ, ಸಾರಿ. ಸೊ ಈಗ ಎಲ್ಲ ನೋಡಿ ಮೂಟೆಗಳು ಎಷ್ಟಾಯಿತು ಅಂತ ನೀವೇ ನೋಡಿದ್ರಲ್ವಾ. ಸೊ ಕಂಪ್ಲೀಟ್ ಫಿನಿಶ್ ಮಾಡಿ ಆಯಿತು. ಈಗ ಇವನು ಮಾರ್ಕೆಟ್ ಹೋಗ್ತಿದ್ದಾನೆ.